ಸುಂದರವಾದ ಹಳ್ಳಿಯ ಪಕ್ಕದಲ್ಲಿರುವ ಶಾಂತ ಅರಣ್ಯದಲ್ಲಿ ಒಂದು ಚತುರ ಕಾಗೆ ವಾಸಿಸುತ್ತಿತ್ತು. ಪ್ರತಿದಿನ ಬೆಳಿಗ್ಗೆ ಅದು ಊರಿನಲ್ಲಿ ಆಹಾರ ಹುಡುಕಲು ಹಾರುತ್ತಿತ್ತು. ಒಂದು ದಿನ ಆ ಕಾಗೆ ಒಂದು ಮನೆಯ ಕಿಟಕಿಯ ಮೇಲೆ ಬಿದ್ದಿದ್ದ ಚೀಸ್ ತುಂಡನ್ನು ನೋಡಿತು. ತಕ್ಷಣ ಅದನ್ನು ಕದಿಯಿತು ಮತ್ತು ಹಾರಿಹೋಯಿತು. ನಂತರ ಕಾಗೆ ಅರಣ್ಯದ ಅಂಚಿನಲ್ಲಿರುವ ಎತ್ತರದ ಮರದ ಕೊಂಬೆಯ ಮೇಲೆ ಕುಳಿತು ಚೀಸನ್ನು ತನ್ನ ಚಿವುಟದಲ್ಲಿ ಹಿಡಿದು ಸಂತೋಷದಿಂದ ನೋಡುತ್ತಿತ್ತು. ಆ ಸಮಯದಲ್ಲಿ ಹಸಿದ ನರಿಯಲ್ಲಿ ನಡೆಯುತ್ತಾ ಬಂತು. ಅದು ಕಾಗನ ಬಾಯಲ್ಲಿ ಚೀಸನ್ನು ನೋಡಿತು ಮತ್ತು ಅದಕ್ಕೆ ಬಾಯಿ ನೀರು ಬಂತು. ನರಿ ಕಾಗೆಯನ್ನು ಹೊಗಳಲು ಪ್ರಾರಂಭಿಸಿತು. "ಓ ಸುಂದರ ಕಾಗೆ, ನಿನ್ನ ರೆಕ್ಕೆಗಳು ಎಷ್ಟು ಹೊಳೆಯುತ್ತಿವೆ! ನಿನ್ನ ಧ್ವನಿ ಅರಣ್ಯದ ಅತ್ಯಂತ ಮಧುರವಾದ ಧ್ವನಿ ಎಂದು ಕೇಳಿದ್ದೇನೆ." ಕಾಗೆ ಆ ಮಾತನ್ನು ಕೇಳಿಸಿಕೊಂಡು ಅಹಂಕಾರದಿಂದ ತುಂಬಿ ಹಾಡಲು ಬಾಯನ್ನು ತೆರೆಯಿತು. ಚೀಸ್ ಅದರ ಬಾಯಿಂದ ಕೆಳಗೆ ಬಿತ್ತು. ಚೀಸ್ ನೇರವಾಗಿ ನರಿಯ ಬಾಯಿಗೆ ಬಿತ್ತು. ನರಿ ಸಂತೋಷದಿಂದ ನಕ್ಕಿತು ಮತ್ತು ಹೇಳಿತು, "ಧನ್ಯವಾದಗಳು ಕಾಗೆ." ಕಾಗೆ ತನ್ನ ತಪ್ಪನ್ನು ಅರಿತುಕೊಂಡಿತು ಮತ್ತು ಯಾರ ಹೊಗಳಿಕೆಯನ್ನು ಮೋಸದಲ್ಲಿ ಹೋಗುವುದಿಲ್ಲವೆಂದು ತಿಳಿದು ಅದು ಮನಸ್ಸಲ್ಲಿ ತೀರ್ಮಾನಿಸಿತು. ನೀತಿ: ಹೊಗಳಿಕೆಗೊಳಗಾಗುವುದು ಅಪಾಯಕರ. ಅಹಂಕಾರವು ಸದಾ ನಾಶಕ್ಕೆ ಕಾರಣವಾಗುತ್ತದೆ.